ಕೇಕ್. ಇವತ್ತು ಕೇಕ್ ಮಾಡೋಣ ಅಂತ ಸಿಂಪಲ್ ಆಗಿ ಎಲ್ಲದೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೈದಾ ಹಿಟ್ಟು, ಸಕ್ಕರೆ, ಹಾಗೆ ಬೆಣ್ಣೆ, ಚಾಕ್ಲೇಟ್ ಪೌಡರು ಎಲ್ಲ ಮೋಲ್ಡ್ಸ್ ಎಲ್ಲ ಇದೆ. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಬೌಲ್ಗೆ ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಬದಲು ಎತ್ತಮ್ಮ ಎತ್ತಮ್ಮ, ನೀನು ಕೇಕ್ ಮಾಡಕ್ಕ, ನಾನು ನೀನು ಕೇಕ್ ಮಾಡೋಣ. ಹಿಂಗೆ ಕುತ್ಕ, ಸರಿ ಹಿಂಗೆ ಕುತ್ಕ, ಕಡೆ ಹಿಂಗೆ ಕಾಲಕ್ಕ. ನಾನು ನೀವು ಕೇಕ್ ಮಾಡೋಣ ಚಿನ್ನಿ. ಫಸ್ಟು ನಾನು ಇಲ್ಲಿ ಬಟರ್ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ 1 ಬೌಲ್ ಆಗೋಷ್ಟು ಬೆಣ್ಣೆ ತಗೊಂಡಿದ್ದೀನಿ. ಈ ಬೆಣ್ಣೆಗೆ ಇವಾಗ ನಾನು ಸಕ್ಕರೆ ಪುಡಿ ಹಾಕ್ಕೊತೀನಿ. 1 ಕಪ್ ಆಗೋಷ್ಟು ಸಕ್ಕರೆ ಪೌಡರು. ಇವಾಗ ಬೆಣ್ಣೆ ಮತ್ತು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಇದಿಷ್ಟಾದ್ಮೇಲೆ ಇದಕ್ಕೆ ಕೋಕೋ ಪೌಡರು, ಅನ್ಸ್ವೀಟೆಂಡ್ ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ಮೈದಾ ಹಿಟ್ಟು 1 ಕಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿರೋ ಮಿಲ್ಕು, ಎಷ್ಟು ನೋಡಿ. ಇದು ಆ್ಯಕ್ಚುಲಿ ಇಷ್ಟು ಬಂದರೆ ಸಾಕು. ಮಾಡ್ತೀನಿ ಅಂತ ಇದ್ಲು ಅವಾಗಿಂದ. ಸೊ ಮಿಕ್ಸ್ ಮಾಡಿಸ್ತಾ ಇದ್ದೀನಿ ಅವಳ ಕೈಯಲ್ಲಿ. ಎಂತ ಮಗ ಇದು? ಎಂತ ಇದು? ಕೇಕ್. ಇದೆಲ್ಲ ಒಂದೊಂದಿಡು, ಇದಕ್ಕಿಡು, ಒಂದೊಂದೇ ಇಡು. ಆ ಕಡೆ ರೈಟ್ ಹ್ಯಾಂಡ್ ಒಂದೊಂದು ಮಧ್ಯಕ್ಕಿಡು. ಸರಿ. ಕೇಕ್ನ ಏರ್ ಫ್ರೈಯರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಥರದ್ದು ಇಟ್ಕೋತೀನಿ ನಾನು, ಗಲೀಜಾಗಬಾರ್ದು ಅಂತ. ಈ ಥರ ಇಟ್ಬಿಟ್ಟು ಇವಾಗ ಇದೇನಾಗಿದೆ ಅಂತ ಚೆಕ್ ಮಾಡೋಣ. ಪಾಸ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ಸೊ ಒಂದು ಸ್ಟಿಕ್ ಹಾಕಿ ನೋಡಿದ್ರೆ ನೋಡಿ ಇನ್ನೂ ಹಿಡ್ಕೊತಾ ಇದೆ. ಸೊ ಸ್ವಲ್ಪ ಟೈಮ್ ಆಗುತ್ತೆ, 15 ಮಿನಿಟ್ಸ್ ಬೇಕನ್ಸುತ್ತೆ. ನೋಡೋಣ. ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿದೆ. ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಆಗಿದೆಯಾ ಅಂತ, ಪಾಸ್ ಮಾಡಿಬಿಟ್ಟು. ಎಂತ ಮಗ? ಕೇಕ್. ವಾವ್, ಕೇಕ್. ಒಂದು ಸ್ವಲ್ಪನೂ ಸ್ಟಿಕ್ ಆಗ್ತಾ ಇಲ್ಲ ಕಡ್ಡಿಗೆ. ಸೊ ಇದು ಬೇಕ್ಡ್ ಪರ್ಫೆಕ್ಟ್ಲಿ ಅಂತ, ಕರೆಕ್ಟಾಗಿ ಕುಕ್ ಆಗಿದೆ ಅಂತ. ಎಲ್ಲದು ಪೀಸಿಗೂ ಮಧ್ಯ ಹಾಕಿ ನೋಡ್ತಾ ಇದ್ದೀನಿ. ಸೊ ದಟ್ ಎಲ್ಲದೂ ಈಕ್ವಲ್ ಆಗಿ ಬೆಂದಿದೆಯಾ ಅಂತ. ಸೊ ಇವಾಗ ಫುಲ್ಲು ಕುಕ್ ಆಗಿದೆ.
ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ತೋರಿಸ್ತೀನಿ ನೋಡಿ ಹೇಗೆ ತೆಗಿಯೋಕ್ಕೆ ಬರುತ್ತೆ ಅಂತ. ನೋಡಿ ಕಪ್ ಕೇಕ್ ಸಖತ್. ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ವಾ, ಅದಕ್ಕೆ ಈ ಥರ ನೋಡಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಕೆಳಗೆ ಉಪ್ಪು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ಥರ ಅಲ್ಯೂಮಿನಿಯಂ ಮೌಲ್ಡ್ ಇಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದನ್ನು ಸುಮ್ಮನೆ ಏನು ಆ ಥರ ಮೌಲ್ಡ್ಸಿಗೆ ಹಾಕಿ ಮಾಡೋದಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈ ಥರ ಒಂದೇ ಇದರಲ್ಲಿ ಮಾಡ್ಕೊಂಡ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ. ಮೇಲಿಂದ ಒಂದೆರಡು ಡೆಕೋರೇಷನ್ಗೆ ಈ ಥರ ಇಡ್ತಾ ಇದ್ದೀನಿ ಬೆರೀಸು. ಈಗ ಸೇಮ್ ಇದೇ ಪ್ಯಾನಿಗೆ ಏನು ಕೇಕ್ ಹಾಕಿ ಬಂದಿದ್ನಲ್ಲ ಅದನ್ನ ಇಟ್ಬಿಟ್ಟು ಮೇಲ್ಗಡೆಯಿಂದ ಒಂದು ಪ್ಲೇಟ್ ಮುಚ್ಚಬೇಕು. ಈ ಥರ ಮುಚ್ಚಿಟ್ರೆ ಸ್ವಲ್ಪ ಹೊತ್ತಿಗೆ ಆಗುತ್ತಾ ಅಂತ ಚೆಕ್ ಮಾಡೋಣ. ಇದು ನೋಡಿ ಪೂರ್ತಿ ಬೇಕಾಗಿದೆ. ಇವಾಗ ಆಫ್ ಮಾಡಿದ್ದೀನಿ. ಇದು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀಟಾಗಿ ಕಟ್ ಮಾಡೋದಕ್ಕೆ ಬರುತ್ತೆ. ಹಾಟ್ ಕೇಕ್ ಇಷ್ಟೇ ಇದೊಂದು ಪುಟ್ಟ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಾನು ಮತ್ತೆ ಇನ್ನೊಂದು ವಿಡಿಯೋನಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ.